ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೇಸ್ಟ್ ಸ್ಟಾಪ್. ಇವತ್ತಿನ ವಿಡಿಯೋದಲ್ಲಿ ಆಲೂಗೆಡ್ಡೆ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಮಿಕ್ಸ್ಚರ್ನ ನೀವು ಬಹಳ ಬೇಗನೆ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು 15ರಿಂದ 20 ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಈ ಆಲೂಗೆಡ್ಡೆ ಮಿಕ್ಸ್ಚರ್ ಮಾಡೋದಕ್ಕೆ ಒಂದು ಅರ್ಧ kg ಆಲೂಗೆಡ್ಡೆನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಆಲೂಗೆಡ್ಡೆನ ಈ ಥರ ಉದ್ದಕ್ಕೆ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ತೆಳುವಾಗೇ ಹಚ್ಕೋಬೇಕು. ದಪ್ಪ ದಪ್ಪ ಹಚ್ಕೊಂಡ್ರೆ ಎಣ್ಣೆಯಲ್ಲಿ ಕ್ರಿಸ್ಪಿಯಾಗಿ ಅದು ಬೇಯೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಹಚ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಈ ಥರ ಆಲೂಗೆಡ್ಡೆನ ಚಾಕುನಲ್ಲಿ ಕೂಡ ಹಚ್ಕೋಬೋದು ಅಥವಾ ಸ್ಲೈಸರಲ್ಲಿ ಹಚ್ಕೋಬೋದು. ನಾನಿಲ್ಲಿ ಸ್ಲೈಸರಲ್ಲಿ ಹೇಗೆ ಹಚ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಸ್ಲೈಸರ್ ಇರುತ್ತಲ್ಲ, ಅದರಲ್ಲಿ ಈ ಥರ ಬ್ಲೇಡ್ನ ನೀವು ಬಳಸಬೇಕು. ಇದರಲ್ಲಿ ಆಲೂಗೆಡ್ಡೆನ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ಈ ಥರ ತುರ್ಕೊಂಡ್ರೆ ಬಹಳ ಬೇಗನೆ ನಿಮಗೆ ಆಗುತ್ತೆ, ತೆಳುವಾಗಿ ಕೂಡ ಆಗುತ್ತೆ. ನೋಡಿ, ಇಲ್ಲಿ ತುಂಬಾ ತೆಳುವಾಗಿ ಬರುತ್ತೆ. ನೀವು ಈ ಥರ ಇದರಲ್ಲಿ ಸ್ಲೈಸರಲ್ಲಿ ಹಚ್ಕೊಂಡ್ರೆ, ಚಾಕುನಲ್ಲಿ ನಿಮಗೆ ಅಷ್ಟು ತೆಳುವಾಗಿ ಬರೋದಿಲ್ಲ ಅಂದರೆ ಈ ಥರ ಸ್ಲೈಸರ್ನ ಬಳಸಿ ನೀವು ಹಚ್ಕೋಬೋದು. ಇದನ್ನು ಆಲೂಗೆಡ್ಡೆನ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನೀರಲ್ಲಿರೋ ಆಲೂಗೆಡ್ಡೆನೆಲ್ಲ ತೆಗೆದು ಒಂದು ತೆಳುವಾದ ಬಟ್ಟೆ ಮೇಲೆ ಹರಡ್ಕೋತಾ ಇದ್ದೀನಿ. ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಬೇಕು. ಹಾಗಾಗಿ ತೆಳುವಾಗಿರೋ ಬಟ್ಟೆ ಮೇಲೆ ಹರಡ್ಕೊಂಡು ಅದನ್ನು ಬಟ್ಟೆಯಿಂದ ಒತ್ತಿ ನೀರೆಲ್ಲ ಪೂರ್ತಿ ಡ್ರೈ ಆಗೋವರೆಗೆ ನೀವು ಒರೆಸ್ಕೋಬೇಕು. ಅದರಲ್ಲಿ ಸ್ವಲ್ಪ ಕೂಡ ತೇವಾಂಶ ಇರಬಾರ್ದು. ಹಾಗಾಗಿ ಈ ಥರ ನಿಧಾನವಾಗಿ ಒತ್ತಿ ನೀರನ್ನೆಲ್ಲ ಡ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಹರಡ್ಕೊಂಡು ಆಮೇಲೆ ನೀವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಒಂದು 5 ನಿಮಿಷ ಆದಮೇಲೆ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಕಾದಿರೋ ಎಣ್ಣೆಗೆ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆನೆಲ್ಲ ಸೇರಿಸಿ ಸ್ಟೌವು ಹೈ ಫ್ಲೇಮಲ್ಲೇ ಇರಬೇಕು. ಆಲೂಗೆಡ್ಡೆ ಬೇಯೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷನಾದರೂ ಬೇಕಾಗುತ್ತೆ. ನೀವು ಬೇಗನೆ ಅದು ತೆಗೆದುಬಿಟ್ರೆ ಅಷ್ಟು ಕ್ರಿಸ್ಪಿಯಾಗಿ ಆಗೋದಿಲ್ಲ, ಮೆತ್ತೆ ಮೆತ್ತೆ ಥರ ಇರುತ್ತೆ. ಮಿಕ್ಸ್ಚರು ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದನೇ ಇದನ್ನು ಬೇಯಿಸ್ಕೋಬೇಕು. ಈಗ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ಅದು ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡಿದ್ದೀನಿ. ಉಳಿದಿರೋ ಆಲೂಗೆಡ್ಡೆನೆಲ್ಲ ಇದೇ ಥರ ಬೇಯಿಸ್ಕೋಬೇಕು. ನಾನು ಒಂದು 3 ಬ್ಯಾಚಲ್ಲಿ ಆಲೂಗೆಡ್ಡೆನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಡಲೆ ಬೀಜನ ಸೇರಿಸಿ ಅದನ್ನು ಕೂಡ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಕಡಲೆ ಬೀಜ ಕಲರೆಲ್ಲ ಚೇಂಜ್ ಆಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಅಗಲವಾದ ಪಾತ್ರೆಗೆ ಅಥವಾ ತಟ್ಟೆಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನೆಲ್ಲ ಸೇರಿಸಿದ್ದೀನಿ. ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಬೇಕು ಅಂದರೆ ಕರಿಬೇವನ್ನು ಕೂಡ ಫ್ರೈ ಮಾಡಿ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸಿಲ್ಲ. ಹಾಗೆಯೇ ರೆಡ್ ಚಿಲ್ಲಿ ಪೌಡರ್ನು ಕೂಡ ಸೇರಿಸಿದ್ದೀನಿ. ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ನೋಡಿ ಸೇರಿಸ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾದ ಆಲೂಗೆಡ್ಡೆ ಮಿಕ್ಸ್ಚರ್ ರೆಡಿಯಾಗಿರುತ್ತೆ. ನೀವು ಇದನ್ನ ಒಂದು 15ರಿಂದ 20 ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.